ಆಗುತ್ತೆ ಅಂದರೆ 8 ವರ್ಷದ ಹಿಂದೆ ಅಯೋಗ್ಯ ಮಾಡಿದ್ವಿ. ಅಯೋಗ್ಯ 2 ಮಾಡಬೇಕಾದ್ರೆ ಏನೋ ಭಾಳ ನಿರೀಕ್ಷೆಗಳನ್ನ ನಾವು ಇಟ್ಕೊಂಡು ಮಾಡಿದ್ವಿ. ಅಂದರೆ ಭಾಳ ಖುಷಿಯಾಗಿತ್ತು ನಮಗೆ. ಅಂದರೆ 2 ವರ್ಷದಿಂದ ಈ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ ಆ್ಯಂಡ್ ಇದರ ಪ್ರೋಸೆಸ್ ಇತ್ತು. 2 ವರ್ಷ ಆದಮೇಲೆ ಇವತ್ತು ಬಿಡುಗಡೆ ಬಂದಿದೆ. ಇವತ್ತು 9ನೇ ದಿವಸ ಕೂಡ ಎಲ್ಲ ಕಡೆ ರೆಸ್ಪಾನ್ಸು ಮತ್ತು ಎಲ್ಲ ಕಡೆ ಬುಕ್ ಮೈ ಶೋ ತೆಗೆದ್ರೆ ನಿಮಗೆ ಎಲ್ಲ ಕಡೆ ಆರೆಂಜ್ ಬಿದ್ದಿದೆ. ಅಂದರೆ ಸುಮಾರಷ್ಟು ಶೋಗಳು ಫುಲ್ ಆಗಿದೆ ಇವತ್ತು ಆಲ್ ಓವರ್ ಕರ್ನಾಟಕ. ಅದು ಖುಷಿ ಆಗ್ತಾಯಿದೆ. ಅಂದರೆ ಜನನೇ ಥಿಯೇಟ್ರ್ ಬರೋಲ್ಲ ಅನ್ನೋ ಸಂದರ್ಭದಲ್ಲಿ ಇವತ್ತು ಎಲ್ಲ ಕಡೆ ಜನಗಳು ಬರ್ತಾ ಇರೋದು. ಆಮೇಲೆ ಎಲ್ಲ ಥಿಯೇಟ್ರಿಗೆ ಹೋದಾಗ ಇಷ್ಟು ಜನ ತುಂಬಿರೋದು. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾವು ತುಂಬ ಹಂಬಲ್ಡಾಗಿ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಇಡೀ ಕರ್ನಾಟಕಕ್ಕೆ. ಆ್ಯಂಡ್ ಪ್ರತಿಯೊಬ್ಬ ಹುಡುಗರಿಗೂ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಹಾಗೆ ಯಾರು ನೋಡಿಲ್ವೋ ಎಲ್ಲರೂ ಬಂದು ಇನ್ನೂ ನೋಡಿ ಸಿನಿಮಾನ. ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಆಲ್ ಓವರ್ ಕರ್ನಾಟಕ. ಎಲ್ಲ ಕಡೆ ಹೌಸ್ಫುಲ್ ಶೋಗಳು ಹೋಗ್ತಾ ಇರೋದು. ನಮಗೊಂಥರ ಏನು ಬರಗಾಲದಲ್ಲಿ ಸೋನೆ ಬಂದಂಗೆ ಆಯಿತು ಅಂತ ಒಂದು ಲೈನ್ ಆಯ್ತಲ್ಲ ಹಂಗೆ. ಆ್ಯಂಡ್ ಅಯೋಗ್ಯ 2 ಇವತ್ತು ಎಲ್ಲ ಕಡೆ ಸಖತ್ತಾಗಿ ಆಗ್ತಾಯಿದೆ. ಅದಕ್ಕೆ ನಮ್ಗೆ ಭಾಳ ಖುಷಿ. ಅದಕ್ಕೋಸ್ಕರ ನಾವು ಪ್ರವಾಸ ಶುರು ಮಾಡಿದ್ದು. ಮಂಡ್ಯ, ಮೈಸೂರು, ಏನು ಬೆಂಗಳೂರು, ಆಮೇಲೆ ಈಗ ಶಿವಮೊಗ್ಗ ಹೋಗಿದ್ವಿ. ಈಗ ಇಲ್ಲಿ ಬಂದು ದಾವಣಗೆರೆ ಬಂದಿದ್ವಿ, ರಾಣೆಬೆನ್ನೂರು, ಹುಬ್ಬಳ್ಳಿ, ಹೊಸಪೇಟೆ, ಹಿಂಗೆ ಆಲ್ ಓವರ್ ಕರ್ನಾಟಕ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಎಲ್ಲ ಕಡೆನೂ ಹೋಗ್ತೀವಿ. ಆ್ಯಂಡ್ ಉಳಿದಂಥ ಜಾಗಗಳಿಗೂ ಹೋಗ್ತೀವಿ. ಇನ್ನು ಮುಂದೆನೂ ಪ್ರವಾಸ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್. ಹೌದು, ಅಂದರೆ ನಾನು ಪ್ರತಿ ಸಲ ಅಂದರೆ ಬರೀ ಮಂಡ್ಯ ಮೈಸೂರು ಅಷ್ಟೇ ಮಾಡೋಕ್ಕಾಗಲ್ವಲ್ಲ. ಅಂದರೆ ಅಲ್ಲಿ ಜನ ಎಷ್ಟು ಪ್ರೀತಿ ತೋರಿಸ್ತಾರೋ ಇಲ್ಲೂ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಹಂಗಾಗಿ ಅಲ್ಲಿಯವರು ಇಲ್ಲಿಯವರು ಇಬ್ಬರು ಮುಖ್ಯನೇ ನಮಗೆ. ಹಂಗಾಗಿ ನಾವು ಅಲ್ಲಿ ಮುಗಿಸಿ ಈಗ ಇಲ್ಲಿಗೆ ಬಂದಿದ್ದೀವಿ. ಹಂಗಾಗಿ ಏನು ಅದೇ ಪ್ರೀತಿ ಈ ಕಡೆ ಸಿಗ್ತಾ ಇರೋದು ತುಂಬ ಖುಷಿಯಾಗಿದೆ ನಮಗೆ. ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು MLA ಆಗಬೇಕು ಅಂದ್ರೆ ನೆಕ್ಸ್ಟ್ ಪಾರ್ಟ್ 3 ಬಂದಾಗ ಓಟ್ ಹಾಕ್ಬೇಕು. ಪುನಃ ಥಿಯೇಟ್ರಿಗೆ ಬಂದು ಓಟ್ ಹಾಕಬೇಕು. ಹಂಗಾಗಿ ಈ ಸಲ ಚೆನ್ನಾಗಿ ವೋಟಿಂಗ್ ಆಗಿದೆ. ಏನೋ 100% ವೋಟಿಂಗ್ ಆಗಿದೆ ಈ ಸಲ ಆಲ್ ಓವರ್ ಕರ್ನಾಟಕ. ಮತದಾನ ಚೆನ್ನಾಗಿದೆ. ಹಾಗಾಗಿ ಅಯೋಗ್ಯ 2 ಗೆದ್ದಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಥ್ಯಾಂಕ್ ಯು. ಐ ಲವ್ ಯು ಆಲ್. ರವಿ ಸರ್ ಪಾತ್ರ ಬಂದು ಎಕ್ಸ್ಟ್ರಾಡಿನರಿ. ಅವ್ರ ಎಂಟ್ರಿಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನನಗಷ್ಟೇ ಅಲ್ಲ, ಥಿಯೇಟರ್ ಕೂತಿರೋ ಪ್ರತಿಯೊಬ್ಬ ಆಡಿಯನ್ಸ್ಗೂ ರೋಮಾಂಚನ ಆಗುತ್ತೆ. ಅದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಅವ್ರಿಗೆ. ಬಿಕಾಸ್ ಯಾಕೆಂದರೆ ಅಷ್ಟು ದೊಡ್ಡ ಲೆಜೆಂಡ್ ನಮ್ಮ ಜೊತೆ ಪಾತ್ರ ಮಾಡಿರೋದು ಆ್ಯಂಡ್ ನಮ್ಮ ತಂದೆ ಪಾತ್ರ ಮಾಡಿರೋದು ಇನ್ನೂ ನಮಗೆ ತುಂಬ ಖುಷಿ ವಿಷಯ. ಅದು ನಮಗೆ ನೋಡಿ ಜನರ ರಿಯಾಕ್ಷನ್ ಇದೆಯಲ್ಲ, ಇದೇ ಖುಷಿ ಅಷ್ಟೇ. ಯಾ